ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಏನೋ ಒಂದು ಮಾಡಬೇಕು ಅನ್ನೋ ಆಸೆ. ಕೆಲವ್ರಿಗೆ ಡಾಕ್ಟರ್, ಪೊಲೀಸ್, ಲಾಯರ್ ಆಗಬೇಕು ಅನ್ನೋ ಆಸೆ. ಇನ್ನು ಕೆಲವ್ರಿಗೆ ಈ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋ ಆಸೆ. ಮತ್ತೊಂದು ಕಡೆ ಈ ಜೀವನದಲ್ಲಿ ಬದುಕೊಳ್ಳಿದ್ರೆ ಸಾಕು ಎಂಬ ಆಸೆ. ಆದರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಹುಡುಗರಿಗೆ ಮನೆ ಸಾಲ ತೀರಿಸೋದೇ ಒಂದು ದೊಡ್ಡ ಕನಸಾಗಿರುತ್ತೆ. ಆ ಕನಸು ನನಸಾಗೋ ದಿನ ಈ ದಿನ. ಅಂದಾಗೆ ನನ್ನ ಹೆಸರು ವಿಷ್ಣು. ನಮಸ್ಕಾರ ಅಣ್ಣ. ಇದು ನಮ್ಮಪ್ಪ ಅವ್ರು ಮಾಡಿದ 5 ಲಕ್ಷದ ಸಾಲ. ಒಂದು ಸರಿ ನೋಡ್ಕೊಳ್ಳಿ ಅಣ್ಣ. ನೀನು ಹೇಳಿದ್ಮೇಲೆ ಮುಗೀತು, ಎಲ್ಲ ಕರೆಕ್ಟಾಗಿರುತ್ತೆ. ಮತ್ತು ಇವತ್ತಿಗೆ ನಿನ್ನ ಸಾಲ ಎಲ್ಲ ತೀರ್ತು. ಮತ್ತೆ ಯಾವಾಗಾದ್ರೂ ಬೇಕಿದ್ರೆ ಕೇಳು. ಹೇ ವಿಷ್ಣು, ಏನೋ ಎಲ್ಲೋಗಿದ್ದೆ ಇಷ್ಟೊತ್ತು? ಏನೋ ಸ್ವಲ್ಪ ಕೆಲಸ ಇತ್ತು, ಹೋಗಿದ್ದೆ. ಏನೋ ನಿನ್ನ ರಾಮಾಯಣ, ಯಾರಿಗೆ ಬೇಕಿದೆಲ್ಲ? ಕುಡಿಯಕ್ಕೆ ಹೋಗೋಣ, ರೆಡಿಯಾಗಿರೋ. ಇದು ಮತ್ತೆ ಮಳೆ ಬರೋಂಗಿದೆ, ಬರೋ ಚಿತ್ರ ತಗೊಂಬ ನೀನು. ಯಾಕೆ ಇವತ್ತು ಕಾಲೇಜ್ ಬಂದಿಲ್ಲ? ಇನ್ನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಲೋ ರವಿ, 1 ಗಂಟೆಯಿಂದನೂ ಕಿಸ್ತೆ ತೊಳೆಯುತ್ತೆ, ಬಾರ ಮನೆಗೆ ಹೋಗೋಣ. ಲೋ ಮಚ, ಏನೋ ನಿನ್ ಗೋಳು? ಯಾವಾಗ ನೋಡಿದ್ರ ಆ ಬುಕ್ ಇಟ್ಕೊಂಡೇ ಇರ್ತೀಯ? ಅಷ್ಟೊಂದೋದು ಏನೋ ಮಾಡ್ತೀಯಾ? ಈ ಬುಕ್ ಇಟ್ಕೊಂಡು ಏನ್ ಮಾಡ್ತೀನ? ಈ PUC ನಲ್ಲಿ ಟಾಪರ್ ಆಗಿ ಒಂದೊಳ್ಳೆ ಇಂಜಿನಿಯರಿಂಗ್ ಸೀಟ್ ಗಳಿಸಿ ನಂದೇ ಸ್ವಂತ ಕಂಪ್ನಿ ಸ್ಟಾರ್ಟ್ ಮಾಡ್ತೀನಿ. ನೀನ್ ಅವಾಗ್ಲೂ ಎಂತಿಲ್ಲ, ಚಿನ್ನು ಕಾಲೇಜ್ ಬಂದಿಲ್ಲ, ಇಲ್ದಿದ್ರೆ ಸುತ್ತೋಗ್ತೀನಿ ಅಂತ. ಯಾವಳಿಂದ ನಾಯಿ ತರ ಸುತ್ತೋಂಗಿಲ್ಲ. ಇದೊಂದಿದ್ರೆ ಸಾಕು, ಎಲ್ಲ ಚಿನ್ನುಗಳು ನಮ್ಮಿಂದ ನಾಯಿ ತರ ಸುತ್ತ. ಸಾಕಪ್ಪ ಸಾಕು, ಚೆನ್ನಾಗಿ ಬುದ್ಧಿ ಬಂತು. ಆದ್ರೂ ನಿಂತರ ಬೋರಿಂಗ್ ಲೈಫ್ ನನ್ನಿಂದ ಆಗಲ್ಲಪ್ಪ. ಹಾ ಸರಿ ಬಾ, ಅಪ್ಪ ಕರಿತಾರ, ಮನೆಗೆ ಹೋಗೋಣ. ಏಯ್ ಬೋಳಿ ಮಗನೇ, ಯಾವಾಗ ಕೇಳಿದ್ರು ಏನೋ ಒಂದು ಕತೆ ಹೇಳ್ತೀಯ. ಇನ್ನು ಎಷ್ಟು ದಿನ ಬೇಕೋ ನಾನು ದುಡ್ಡು ಕೊಡಕ್ಕೆ? ವಿಷ್ಣು,
ರೆಡಿನಾ? ಬಾ ಹೋಗೋಣ. ಹೇಯ್, ಯಾಕೆ ಹಂಗಿದೀಯಾ? ಏನೂ ಇಲ್ಲ, ನಡಿ ಹೋಗೋಣ. ನಡಿ. ರವಿ, ಏನ್ ಮಾಡ್ತಾ ಇದೀಯ? ನೋಡ್ ಶಂಕರಣ್ಣ, ಇದನ್ನೆಲ್ಲ ಕೇಳೋದಕ್ಕೆ ನಾನೇ ಸಿಕ್ನ. ಮುಂದೆ ಅವನೆಲ್ಲ ಲಾಯರ್, ಅವನ್ ಕೇಳೋ. ಅಯ್ಯ ನೀನ್ ಲಾಯರ್ ಅಂದ್ರೆ ಅದು ಅವನು ಚಿಕ್ಕ ವಯಸ್ಸಿನಾಗ ಲಾಯರ್ ಆಗ್ಬೇಕು ಅನ್ಕೊಂತ ಇದ್ನ, ಆದ್ರೆ ಇವಾಗ ಗಾರೆ ಕೆಲ್ಸಕ್ಕೆ ಹೋಗ್ತಾನೆ. ಓ, ಇವನ್ ಬಲೆ ಕಮ್ಮಿ. ಚಿಕ್ಕ ವಯಸ್ಸಿನಾಗ ಕಾಮಿಡಿ ಮಾಡ್ತೀನಿ, ಪಿಕ್ಚರ್ ತೆಗಿತೀರ ಅಂತ ಇದ್ದ. ಈಗ ನೋಡಿದ್ರೆ ಇಲ್ಲಿ ಬಂದ್ ಕಾಮಿಡಿ ಮಾಡ್ತಾವನೆ ನನ್ ಮಗನ. ನೋಡೋ, ನೀನ್ ಹಿಂಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರೋಲ್ಲ ಮತ್ತೆ. ಏ ಸಾಕ್ ಮುಚ್ಚರು. ಏ ವಿಷ್ಣು, ಚಿಕ್ಕ ವಯಸ್ಸಿನಾಗ ನೀನೇನಾಗ್ಬೇಕು ಅನ್ಕೊಂಡಿದ್ದೆ? ಶಂಕರಣ್ಣ, ಅವನು ಇಂಜಿನಿಯರಿಂಗ್ ಮಾಡಬೇಕು ಅಂದ್ಕೊಂಡಿದ್ದ, ಸ್ವಂತ ಕಂಪ್ನಿನೂ ಇಡಬೇಕು ಅಂದ್ಕೊಂಡಿದ್ದ. ಆದರೆ ಯಾವ ಟೈಮ್ಗೆ ಏನಾಗುತ್ತೋ ಯಾವನಿಗೆ ಗೊತ್ತು. ಮಧ್ಯದಲ್ಲಿ ಬೇರೆ ಅವರಪ್ಪ ತಿಳ್ಕೊಂಬಿಟ್ರು. ಇರೋ ಕಷ್ಟಗಳನ್ನೆಲ್ಲ ಅವನ ನೆಗಲ ಮೇಲೆ ಹಾಕೊಂಡೋರ್ದ. ಅವನಷ್ಟೆಲ್ಲ ಓದ್ಬೇಕು ಅನ್ಕೊಂಡಿದ್ನ. ಮತ್ತೆ 10ನೇ ಕ್ಲಾಸಲ್ಲಿ ಅವನು ಸ್ಕೂಲ್ ಟಾಪರ್, 92%. ವಿಷ್ಣು, ನಿನ್ ಕನಸು ನನಸಾಗಿದ್ರೆ ಚೆನ್ನಾಗಿರ್ತಿತ್ತು. ಈಗ ಆ ಥರ ಚಾನ್ಸ್ ಇಲ್ಲ. ಒಂದೊಂದು ಸ್ವಂತ ಕಂಪ್ನಿ ಸ್ಟಾರ್ಟ್ ಮಾಡ್ತೀನಿ. ಯಾಕಾಗಲ್ಲ ಶಂಕರಣ್ಣ? ನನಗೂ ಅಂತ ಒಬ್ಬ ಮಗ ಇದ್ದಾನೆ, ಅವನ್ ಇಂಜಿನಿಯರ್ ಮಾಡ್ತೀನಿ, ಅವನ್ ಕೈಯಲ್ಲಿ ಸ್ವಂತ ಕಂಪ್ನಿ ನಡೆಸ್ತೀನಿ. ಹೇ ವಿಷ್ಣು, ನಿನ್ ಮಗ ಯಾರ ಜೊತೆನೂ ಮಾತಾಡ್ತಾ ಇಲ್ಲ. ಮಗ, ಯಾಕೋ ಸಪ್ಪಗಿದ್ಯಾ? ರವಿ, ಅಂದ್ರೆ ಅವನು 10th ಅಲ್ಲಿ ಫೇಲ್ ಆಗಿಬಿಟ್ಟಿದ್ದಾನೆ. ನನಗೂ ಅಂತ ಒಬ್ಬ ಮಗ ಇದ್ದಾನೆ, ಅವನ್ ಇಂಜಿನಿಯರ್ ಮಾಡ್ತೀನಿ, ಅವನ್ ಕೈಯಲ್ಲಿ ಸ್ವಂತ ಕಂಪ್ನಿ ನಡೆಸ್ತೀನಿ. ಮಗನೇ, ಜೀವನದಲ್ಲಿ ಏನಾಗ್ಬೇಕು ಅನ್ಕೊಂಡಿದ್ಯಾ? ಒಳ್ಳೆ ಡ್ಯಾನ್ಸರ್ ಆಗ್ಬೇಕು ಅನ್ಕೊಂಡಿದ್ವಿ. ಪುನೀತ್ ರಾಜ್ಕುಮಾರ್ ಹೀರೋ ಆಗ್ಬೇಕು ಅನ್ಕೊಂಡಿದ್ವಿ. ನಾಳೆಯಿಂದ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತೀಯಾ? ನನ್ನ ಕನಸೇ ನನ್ನ ಮಗನ ಕನಸಾಗಿರ್ಬೇಕು ಅನ್ಕೊಂಡೆ, ಆದರೆ ಅವನಿಗೆ ಒಂದು ಕನಸಿರುತ್ತೆ ಅನ್ನೋದು ಮರೆತೋದೆ. ಹಾಗಂತ ಇದೊಂದು ತಂದೆ ಅಥವಾ ಮಗುವಿನ ಕನಸು ನನಸಾಗುವ ಕಥೆಯಲ್ಲ. ಇದು ಕುಟುಂಬಕ್ಕೋಸ್ಕರ ತನ್ನ ಕನಸನ್ನು ಊತಿಟ್ಟು ಸದಾ ನಗ್ತಾ ಬಾಳುತ್ತಿರುವ ನಿಮ್ಮೆಲ್ಲರ ಕತೆ.